ಅಧ್ಯಾಯ 2ರಲ್ಲಿ 4 ಮುಖ್ಯ ಅಂಶಗಳಿದ್ದಾರೆ. ಒಂದು ಆತ್ಮ ನಿತ್ಯ, ಆತ್ಮ ಯಾವಾಗಲೂ ನಿತ್ಯವಾಗಿರುವಂತಹದ್ದು. ಮತ್ತೆ ಎರಡನೇದ್ದು ಬ್ರಹ್ಮ ವಸ್ತು ಇದೆಯಲ್ಲ, ಪರಮಾತ್ಮ ಸತ್ವ ಅಂತ ಇದೆ, ಅದಕ್ಕೂ ಪ್ರಪಂಚಕ್ಕೂ ಏನು ಸಂಬಂಧ ಇದೆ. ಮೂರನೇದ್ದು ನನ್ನ ಕರ್ಮ ಏನು, ನಾನು ಒಬ್ಬನಾಗಿ ಏನ್ ಕರ್ಮ ಮಾಡಬೇಕು. ನಾಲ್ಕನೇದು ಬಹಳ ಮುಖ್ಯ, ಸ್ಥಿತಪ್ರಜ್ಞಾನ ಲಕ್ಷಣ. ಸ್ಥಿತಪ್ರಜ್ಞಾನವನು ಹೇಗಿರ್ತಾನೆ, ಯೋಗಿ ಹೇಗಿರ್ತಾನೆ ಅಂತ ಹೇಳ್ಬೇಕು. ಅದ್ಭುತ ಮಾತುಗಳು ಹೇಳ್ತಾರೆ ಇದನ್ನು. ಅದಕ್ಕೆ ಹೇಳ್ತಾರೆ, ತಾನು ಅರ್ಜುನ ಅನ್ಕೊಂಡದ್ದು, ನಾನು ಗುರುಗಳನ್ನ ಕೊಲ್ಲೋದ್ರಿಂದ, ಬಂಧುಗಳನ್ನು ಕೊಲ್ಲೋದ್ರಿಂದ ಪಾಪ ತಗಲ್ತಲ್ಲ, ಏನ್ ಮಾಡ್ಬೇಕು ಅಂತ ಕೊರಗ್ತಾನೆ. ಅಂದ್ರೆ ಏನಾಗಿದೆ ಗೊತ್ತಾ, ಅರ್ಜುನ ಓವರ್ ಕಾನ್ಫಿಡೆಂಟ್ ಆಗ್ಬಿಟ್ಟಿದ್ದಾನೆ ಈಗಾಗಲೇ. ನಾನು ಅವ್ರನ್ನೆಲ್ಲ ಕೊಲ್ತೀನಿ, ಏನ್ ಗ್ಯಾರಂಟಿ, ತಾನು ಸಾಯ್ತೀನಿ ಏನ್ ಚಿಂತೆ ಇಲ್ಲ ಅವನಿಗೆ. ಅವನ್ನೆಲ್ಲ ಕೊಂದ್ಬಿಟ್ರೆ ಪಾಪ ಬರಲ್ವಾ ನನಗೆ, ಮತ್ತೆ ಇದು ಹಾಕ್ತ ತಪ್ಪು ಮಾಡ್ಬಾರ್ದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀನು ಯಾರನ್ನೂ ಕೊಲ್ಲಲ್ಲಪ್ಪ, ನೀನು ಯಾರನ್ನು ಕೊಲ್ಲೋ ಶಕ್ತಿ ನಿನಗಿಲ್ಲ. ನೀವು ಕಾನ್ ಕಿಲ್ ಎನಿಬಡಿ, ಯಾಕಂದ್ರೆ ಅವ್ರನ್ನ ಕೊಲ್ಲೋದು ಬಿಡೋದು ನನ್ನ ಕೈಯಲ್ಲಿದೆ. ಈಗಾಗಲೇ ಅವ್ರು ಸತ್ತೋಗಿದ್ದಾರೆ, ಚಿಂತೆ ಮಾಡ್ಬೇಡ ನೀನು. ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾನ ಅವನು, ಅತಿ ನಿಮಿತ್ತ ಮಾತ್ರ ಭವಿಸವ್ಯ ಸಾಕ್ಷನ್. ಸುಮ್ಮ ನಿಮಿತ್ತ ಆಗಿರಪ್ಪ, ನೀನು ಬಾಣ ಬಿಡ್ಕೊಂಡಿದ್ದು ನಾಳೆ ಮಾಡ್ಕೋತೀನಿ, ಕೆಲಸ ಇಲ್ಲ. ಯಾಕೆ ಬೇಕಾಗಿತ್ತು ಕೃಷ್ಣನಿಗೆಲ್ಲ ಇದು ತಿಳಿಸ್ಬೇಕಾಗಿತ್ತು ಅವನಿಗೆ. ಅನ್ಯಾಯದ ವಿರುದ್ಧ ಹೋರಾಡುವಾಗ ಕರುಣೆ ಒಳ್ಳೆಯದಲ್ಲ. ಇದು ಬಹಳ ಚೆನ್ನಾಗಿದೆ, ಮಿಸ್ಪ್ಲೇಸ್ಡ್ ಕೈಂಡ್ನೆಸ್ ಅಂತ. ಇದು ಮಿಸ್ಪ್ಲೇಸ್ಡ್ ಕೈಂಡ್ನೆಸ್. ಎಲ್ಲಿ ಪ್ರೀತಿ ತೋರಿಸ್ಬೇಕು ಅಂತ ಕಾಣುತ್ತೋ ಅಲ್ಲಿ ತೋರಿಸ್ಬೇಕು. ಕರುಣೆ ತೋರ್ಸೋದು ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು. ಬೇರೆ ಕಡೆ ಅಪಾತ್ರ ಕರುಣೆ ಸರಿ ಆಗೋಲ್ಲ. ಕೃಷ್ಣ ಹೇಳ್ತಾನೆ, ಮಾತು ಹೇಳ್ತಾನೆ, ದೇಹ ಮುಖ್ಯ ಅಲ್ಲ, ಶರೀರ ಇದು ಕರಗಿ ಹೋಗುವಂಥದ್ದು. ಹುಟ್ಟಿದ್ದೇ ಸಾಯೋದಕ್ಕಿದು. ಕ್ಷಯಮಾಣಾತ್ಮ ಶರೀರ ಅಂದ್ರೆ ಪ್ರತಿ ಕ್ಷಣಕ್ಕೂ ಸೌದು ಹೋಗೋದೇ ದೇಹ. ದೇಹ ಇರೋದಲ್ಲ. ಆದ್ರೆ ಆತ್ಮಕ್ಕೆ ಸಾವಿಲ್ಲ. ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾನೆ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ತನ ಮೀಹತಿ. ಹೇಗೆ ದೇಹ ಬಾಲ್ಯ, ಯೌವನ, ವೃದ್ಧಾಪ್ಯ ಆಗಿ ಒಂದ್ಸಲ ಕರಗಿ ಹೋಗ್ತದೋ, ಹಾಗೆ ಬದಲಾಗ್ತದಲ್ಲ, ಹಾಗೆ ಆತ್ಮ ಕೂಡ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಹೋಗ್ತದೆ. ಅದಕ್ಕೆ ಬುದ್ಧಿವಂತರಾದವರು ಅಳಬಾರದು ಅಂತ ಹೇಳ್ತಾನೆ. ಮತ್ತೊಂದು ದೇಹಕ್ಕೆ ಹೋಗ್ತದೆ, ಅಳಬೇಡ ನೀನು ಅಂತ. ಇದನ್ನ ಎಷ್ಟು ಚಂದ ಭಗವದ್ಗೀತೆ ಮಾತನ್ನ ಕಗ್ಗ ಹೇಳುತ್ತೆ. ಅನ್ಬಿಲೀವಬ್ಲಿ ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿರೋ ಮಾತು ಹೇಳ್ತಾರೆ. ಮೃತ್ಯುವೆಂ ಭಯವೇಕೆ. ನೋಡಿ, ಕನ್ನಡದಲ್ಲಿ ಆ ಭಗವದ್ಗೀತೆ ಮಾತು ಎಷ್ಟು ಚಂದ ಬರ್ತದೆ. ಮೃತ್ಯುವೆಂ ಭಯವೇಕೆ, ದೇಶಾಂತರ ಕೊಯ್ವ ಮಿತ್ರನಾಥಂ. ಚಿತ್ರ ಹೊಸದಿಹುದಲ್ಲಿ ಸಾತ್ವಿಕದಿ ಬಾಳ್ದವಂಗೇಂ ಎತ್ತಲೇಂ ಭಯವಿಹುದು, ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ನೋಡಿ ಕಲ್ಪನೆ ಹೇಗಿದೆ. ಒಂದು ದೇಹ ಮತ್ತೊಂದು ದೇಹಕ್ಕೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತದೆ ಅಂತ ಹೇಳ್ತಾರೆ. ಮೃತ್ಯುವೇಂ ಭಯವೇಕೆ, ಸಾವಿಗೆ ಹೆದರುವುದಕ್ಕೆ. ದೇಶಾಂತರ ಕೊಯ್ವ ಮಿತ್ರನಾಥನ್ ಅಂತ ಸ್ನೇಹಿತ. ಬೈರಿ ಮೃತ್ಯು ಒಂದು ಸ್ನೇಹಿತ. ನಮ್ಮನ್ನ ಇಲ್ಲಿಂದಲ್ಲಿ ಕರ್ಕೊಂಡು ಹೋಗ್ತಾನೆ ಬೇರೆ ದೇಹಕ್ಕೆ. ಹೋಗಕ್ಕಾಗತ್ತ, ನಾವು ಪ್ರಯತ್ನ ಮಾಡಿದ್ರೆ ಆಗೋದೇ ಇಲ್ಲ. ಕರ್ಕೊಂಡು ಹೋಗ್ತಾನ ಅವನು. ಮಿತ್ರನಾಥಂ, ಸ್ನೇಹಿತ ಆತ. ನೋಡಿ ಇದು ಎಷ್ಟು ಚಂದದ ಮಾತು ಅಂದ್ರೆ, ಇದೇ ಮಾತನ್ನು ಟ್ಯಾಗೋರ್ ಹೇಳ್ತಾರೆ ಗೀತಾಂಜಲಿ ಒಳಗೆ. ಡೆತ್ ಮೈ ಡಿಯರ್ ಫ್ರೆಂಡ್ ಈಸ್ ವೇಟಿಂಗ್ ಎಟ್ ದ ಡೋರ್ಸ್ ಅಂತ. ಸಾವಿನ ಸ್ನೇಹಿತ ಅಂತ ಕರೀತಾರೆ ಅವ್ರು. ಹೇಳ್ತಾನೆ ಮಿತ್ರನಾಥಂ. ಚಿತ್ರ ಹೊಸದಿಹುದಲ್ಲಿ, ಇಲ್ಲೇ ಇದ್ದೀನಿ ನಾನು, ಈ ಜನ್ಮದಲ್ಲಿ ಇಲ್ಲೇ ಕೂತಿದ್ದೀನಿ, ಇದೇ ಮನೆ ಇದೇ ಪರಿವಾರ ಅಂತ ಕೂತಿದ್ದೀನಿ. ಹೊಸ ಚಿತ್ರ ಬರ್ತದೆ, ನಡೆಯಲ್ಲಿ ಹೋಗೋಣ. ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ಮೃತ್ಯುವಿನ ಭಯ ಯಾಕೆ, ದೇಶಾಂತರಕ್ಕೆ ಹೋಗ್ತೀವಿ ಅಷ್ಟೇನೆ, ಮತ್ತೊಂದು ಎಲ್ಲೂ ಹೋಗಲ್ಲ ನಾನು. ಮತ್ತೊಂದು ಚಿತ್ರ ಸಿಗ್ತದೆ, ಮತ್ತೊಂದು ಅವಕಾಶ ಬದುಕೋದೆ. ಸಾತ್ವಿಕತೆ ಬಾಳ್ದವಂಗೇಂ ಎತ್ತಲೇಂ ಭಯವಿಹುದು. ಚೆನ್ನಾಗಿ ಬದುಕಿದವನಿಗೆ, ಸಾತ್ವಿಕ ರೀತಿಯಿಂದ ಬದುಕಿದಂಥವನಿಗೆ ಯಾವುದೂ ಭಯ ಬೇಕಾಗಿಲ್ಲ. ಸತ್ರ ಅಂದ್ರೆ ಛತ್ರ. ನಾವು ಹಳೆ ಕಾಲದಲ್ಲಿ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಒಂದು ದೇವ ಛತ್ರದಿಂದ ಮತ್ತೊಂದು ಛತ್ರಕ್ಕೆ ಹೋಗ್ಬೇಕು. ಛತ್ರ ಹೊಸದಿಹುದು ನಡೆ ಮಂಕುತಿಮ್ಮ ಅಂತ. ಎಷ್ಟು ಚಂದ. ಮುಂದೆ ಕೃಷ್ಣ ಹೇಳ್ತಾನೆ ಅಧ್ಯಾಯದ ಕೊನೆಯಲ್ಲಿ, ಸತ್ ಮತ್ತು ಅಸತ್. ಇದು ಬಹಳ ಅದ್ಭುತ. ಸಾಂಖ್ಯ ಯೋಗ ಅಂತ ಬಹಳ ದೊಡ್ಡ ಅಧ್ಯಾಯ ಇದು. ಇದರಲ್ಲಿರುವಂತಹ ವೇದಾಂತದ ಸಾರ ಬಹುಶಃ ನನಗನ್ಸೋ ಮಟ್ಟಿಗೆ ಭಗವದ್ಗೀತೆ ಉಳಿದ ಅಧ್ಯಾಯಗಳಲ್ಲಿ ಎಷ್ಟು ವೇದಾಂತ ಬರುತ್ತೋ ಅದಷ್ಟು ಇದೊಂದೇ ಅಧ್ಯಾಯದಲ್ಲಿದೆ. ಅದ್ಭುತವಾಗಿರುವಂತಹದ್ದು ಎರಡನೇದು ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋತ್ವಂ ಅನಯೋ ತತ್ವದರ್ಶಿಭಿ ಅಂತ. ಅಂದ್ರೆ ಅಸ್ತಿತ್ವದಲ್ಲಿ ಇಲ್ಲದೆ ಇರುವಂತಹದ್ದು ಐಹಿಕ ದೇಹ ಅಂತೇನಿದೆಯೋ ಇದು ಉಳಿಯೋದಿಲ್ಲ. ನಿರಂತರವಾಗಿರುವಂತಹದ್ದು ಆತ್ಮ, ಅದು ಬದಲಾವಣೆ ಹೊಂದೋದಿಲ್ಲ. ನೈನಂ ಛಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಅದನ್ನು ಯಾವ ಬೆಂಕಿಯಲ್ಲಿ ಸುಡೋಕ್ಕಾಗಲ್ಲ, ಯಾವ ಶಸ್ತ್ರ ಕತ್ತರಿಸೋಕ್ಕಾಗಲ್ಲ. ಆತ್ಮ ಶಾಶ್ವತವಾಗಿ ಚಿರಂಜೀವಿಯಾಗಿರುವಂತಹದ್ದು. ಹೇಳ್ತಾನೆ, ಈ ಸತ್ಯವನ್ನು ತತ್ವಜ್ಞಾನಿಗಳು ತಿಳಿದಿದ್ದಾರೆ ಅಂತ ಹೇಳ್ತಾರೆ. ದೇಹ ಇರಲ್ಲ, ಹೋಗ್ಬಿಡ್ತದೆ, ಆದ್ರೆ ಆತ್ಮ ಉಳ್ಕೊಂಡ್ಬಿಡುತ್ತೆ. ಅದನ್ನು ಎಷ್ಟು ಚಂದ ಹೇಳ್ಬೇಕ್ರಿ ಗುಂಡಪ್ಪನವ್ರು ಕನ್ನಡದಲ್ಲಿ. ಅದನ್ನ ಭಗವದ್ಗೀತೆ ಓದೇ ಇಲ್ಲ ಅನ್ನೋರು ಹಾಗೆ ಬರ್ದಿದ್ದಾರೆ. ಅಷ್ಟು ಚಂದ. ಮರ
ತನ್ನ ಹೆತ್ತ ಬೀಜವನ್ನಿಲ್ಲವೆನಿಸಿ ವಿಸ್ತರಿಸುವಂದದಿ ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ ತಾನೇ ಮೆರೆಯುತ್ತಿಹುದು ಕಣ್ಗಳಿಗೆ. ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ. ಈ ಮಾತೆಷ್ಟು ಚೆನ್ನಾಗಿದೆ ನೋಡಿ. ಮರ ಯಾವತ್ತೂ ಮರ ಹುಟ್ಟಬೇಕಾದ್ರೆ ಬೀಜ ಒಡೆದೇ ಹುಟ್ಟಬೇಕು. ನೆಲದಲ್ಲಿ ಬೀಜ ಹಾಕ್ತಿವಿ ನಾವು, ಬೀಜ ಉಳಿಯಲ್ಲ. ಬೀಜ ಸತ್ರೇನೆ ಮರ ಬರೋದು. ಚೆನ್ನಾಗಿದೆ ನೋಡಿ. ಒಂದು ಸಾವು ಮತ್ತೊಂದು ಹುಟ್ಟಿಗೆ ಕಾರಣ ಆಗುವಂತಹದ್ದು. ಇದು ಆಗೋಲ್ಲ, ಇರೋದೇ ಹಾಗೆ. ಅದು ಆ ಬೀಜ ಒಡೆದು ತನ್ನನ್ನು ಸೀಳ್ಕೊಂಡ್ಬಿಡ್ತದೆ, ಅದ್ರೊಳಗಿಂದ ಮೊಳಕೆ ಬರ್ತದೆ, ಬೀಜ ಹೋಯ್ತು. ಮರ ತನ್ನ ಹೆತ್ತ ಬೀಜವನ್ನು ಇಲ್ಲವೆನಿಸಿ ವಿಸ್ತರಿಸುವಂದರೆ ದೊಡ್ಡದ ವಿಸ್ತಾರ ಆಗ್ಬಿಟ್ಟಿದೆ. ಸೃಷ್ಟಿ ತನ್ನ ಮೂಲವನ್ನು ಮರೆಮಾಚಿ, ಆತ್ಮ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸಲ್ಲ, ದೇಹ ಕಾಣಿಸುತ್ತೆ. ಅದು ಮೂಲದಲ್ಲಿದೆ ಆತ್ಮ. ಅದು ತಾನೇ ಮೆರೆಯುತ್ತಿಹುದು ಕಣ್ಗಳಿಗೆ. ದೇಹ ಕಣ್ಣಿಗೆ ಕಾಣಿಸುತ್ತೆ, ಓಡಾಡಕ ಅವರು 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 ಅಂತೀವಿ, ದೇಹ ಆತ್ಮ ಕಾಣಿಸೋದೇ ಇಲ್ಲ ನಮಗೆ. ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ. ಎಷ್ಟು ಚಂದದ ಮಾತು ಗೊತ್ತಾ. ನೊರೆ ಸೃಷ್ಟಿ ಪಾಲ್ ಬ್ರಹ್ಮ. ನಿಮಗೆಲ್ಲ ಅನುಭವ ಇದೆ. ಒಂದು ಕಪ್ಪಲ್ಲಿ ಕಾಫಿ, ನಮ್ ಕಡೆ ಮದ್ರಾಸ್ ಕಡೆ ಜಾಸ್ತಿ ಮಾಡ್ತಾರೆ ಅದನ್ನು. ಒಂದ್ ಸ್ಟೀಲ್ ಲೋಟದಲ್ಲಿ ಕಾಫಿ ಹಾಕೊಂಡು ಡಿಕಾಕ್ಷನ್ ಹಿಂಗೆ 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 ಮಿಕ್ಸ್ ಮಾಡ್ತಿರ್ತಾರೆ. ನೀವೊಂದ್ 2-3 ಸಲ ಮಿಕ್ಸ್ ಮಾಡಿ ನೋಡಿ, ಅರ್ಧ ಕಪ್ ಕಾಫಿ ಇರುತ್ತೆ, ಮೇಲೆಲ್ಲ ನೊರೆ ಬಂದಿರುತ್ತೆ. ಇಷ್ಟೆಲ್ಲ ಅದು ಮೇಲೆ ಕಾಣಿಸೋದು ನೊರೆ ಅಷ್ಟೇನೆ. ನೊರೆ ಸೃಷ್ಟಿ ಪಾಲ್ ಬ್ರಹ್ಮ. ಇದಕ್ಕಿಂತ ಸುಲಭ ಉದಾಹರಣೆ ಹೆಂಗ್ ಕೊಡು ಸ್ವಾಮಿ? ಕೆಳಗಡೆ ಹಾಲಿದೆ, ಹಾಲು, ನಾವು ಕಾಫಿ ಅಂದ್ರೆ ಅವ್ರು ಹಾಲು ಹೇಳ್ತಾರೆ. ಹಾಲು ಹಿಂಗ್ ಮಿಕ್ಸ್ ಮಾಡಿ 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 ಇಟ್ರೆ ಹಾಲು ಇರೋದು ಅರ್ಧ ಕಪ್ಪೆ, ಮೇಲೆ ಅರ್ಧ ಕಪ್ಪು ನೊರೆ ಇದೆ. ಕಣ್ಣಿಗೆ ಕಾಣಿಸೋದು ಯಾವುದು? ನೊರೆ. ಆದ್ರೆ ಮೂಲ ಸತ್ವ ನೊರೆ ಬಂದಿದ್ದೆಲ್ಲಿಂದ? ಹಾಲಿನಿಂದ. ಹಾಲು ಕಾಣಿಸಲ್ಲ, ನೊರೆ ಕಾಣಿಸುತ್ತೆ. ಪ್ರಪಂಚ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಅಯ್ಯೋ ಏನು ಪ್ರಪಂಚ ಅದ್ಭುತ ಇದು ಅಂತ ಅನ್ಸುತ್ತೆ ನಮ್ಮ ಕಣ್ಣಿಗೆ. ಆದ್ರೆ ಅದ್ರ ಹಿಂದಿರುವಂತ ಶಕ್ತಿ ಇದೆಯಲ್ಲ ಗೊತ್ತಿದೆ. ಹಾಗೆ ನಮ್ಮ ದೇಹ ಕಣ್ಣಿಗೆ ಕಾಣಿಸುತ್ತೆ, ಒಳಗಿರುವಂತ ಆತ್ಮ ಕಾಣಿಸಲ್ಲ. ಎಷ್ಟು ಚಂದ. ಒಳಗಿರುವಂತ ಆತ್ಮ ಹಾಲು ಇದ್ರೆ ನನ್ನ ದೇಹ ಒಂದು ಇದಿದ್ದಾಗೆ, ನೊರೆ ಇದ್ದಾಗೆ. ನೊರೆ ಉಳಿಯುತ್ತಾ? ಹಾಗೆ ಇಟ್ಬಿಡಿ ಲೋಟ ಒಂದು ಅರ್ಧ ಗಂಟೆ, ನೊರೆ ಎಲ್ಲ ಕರೆಗೆ ಹೋಗ್ಬಿಡುತ್ತೆ, ಕೆಳ ಕಾಫಿ ಅಷ್ಟೇ ಉಳಿತದೆ. ಅದನ್ನ ಎಷ್ಟು ಚಂದ ಹೇಳ್ತಾರೆ ನೋಡಿ. ಒಂದು ದೇಹ ಕರಗಿ ಹೋಗ್ತದೆ, ಆದ್ರ ಒಳಗಿನ ಮೂಲ ಮರೆಯಲ್ಲ ಅದು ಅಂತ. ಅದೆಷ್ಟು ಚಂದ ಪದ್ಯ ಹೇಳ್ತಾರೆ. ಇದೊಂದು ಹೇಳ್ತಾರೆ, ಪ್ರಪಂಚ ಇದ್ದಾಗ ನಾ ಕೆಲಸ ಹೇಗ್ ಮಾಡ್ಬೇಕು? ಕರ್ಮ ಮಾಡ್ಬೇಕು. ಕರ್ಮ ತಪ್ಸೋಕ್ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಏನ್ ಮಾಡಿ ಕರ್ಮ ತಪ್ಸೋಕ್ ಸಾಧ್ಯ ಇಲ್ಲ? ಅದಕ್ಕೊಂದು ಮಾತನ್ನ ಹೇಳ್ಬಿಡ್ಬೇಕು. ಕರ್ಮ ಬೇರೆ, ಕರ್ಮ ಯೋಗ ಬೇರೆ. ಇದು ಪ್ರಶ್ನೆ ತಮಗೆ ಕಾಡಿರ್ಬೇಕು, ಬಹಳ ಜನ ಕಾಡುತ್ತೆ ಇದು. ಕರ್ಮಯೋಗ ಅಂತಾರೆ. ಏನ್ ಕರ್ಮಯೋಗ ಇದು? ಕರ್ಮ ಅಂದ್ರೆ ಮಾಡೋ ಕರ್ಮ. ಅದಕ್ಕೆ ರಮಣ ಮಹರ್ಷಿಗಳು ಒಳ್ಳೆ ಉದಾಹರಣೆ ಕೊಡ್ತಾರೆ. ರಮಣ ಮಹರ್ಷಿಗಳು ನೋಡೋದಕ್ಕೆ ಸುಮಾರು ಜನ ಬೇರೆ ಬೇರೆ ದೇಶದ ಭಕ್ತರು ಬರ್ತಿದ್ರು. ಗುಡ್ಡದ ಅದು ಮೇಲೆ ಹೋಗ್ಬೇಕು, ಅವರು ಗುಡ್ಡದ ಮೇಲೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು. ನಡ್ಕೊಂಡು ಹೊರಟಿದ್ದಾರೆ. ಒಬ್ಬ ಪರದೇಶದ ಶಿಷ್ಯ ಬಂದ, ಸ್ವಲ್ಪ ಸ್ಥೂಲ ಕಾಯ ಒಂದು, ಇವರಷ್ಟು ಬೇಗ ಬೇಗ ಹತ್ತಕ್ಕಾಗಲ್ಲ. ಬಂದ, ಸ್ವಾಮಿ 1 ನಿಮಿಷ ಅಂದ. ಏನಪ್ಪಾ ಅಂತ ಕೇಳಿದ್ರು. ಇವತ್ತು ಉಪನ್ಯಾಸದಲ್ಲಿ ನೀವು ಕರ್ಮ ಅಂತ ಹೇಳಿದ್ರಿ, ಕರ್ಮ ಯೋಗ ಅಂತ ಹೇಳಿದ್ರಿ, ವ್ಯತ್ಯಾಸ ಏನು ಸರ್? ನನ್ನ ಪ್ರಕಾರ ಕರ್ಮನೇ ಕರ್ಮಯೋಗ ಅನ್ಕೊಂಡಿದ್ದೆ, ಕರ್ಮಕ್ಕೂ ಕರ್ಮಯೋಗಕ್ಕೂ ವ್ಯತ್ಯಾಸ ಏನು? ನನ್ನ ಜೊತೆಗೆ ಬಾ ಅಂದ್ರು. ಅವ್ನು ಕಷ್ಟಪಟ್ಟು 5 ದಿವಸ ಬಿಟ್ಕೊಂಡು ಮೇಲೆ ಹತ್ತಿದ, ಇವ್ರ ಜೊತೆ ಹೊಂಟ. ದಾರಿಲಿ ಒಬ್ಬ ಹೆಣ್ಮಗಳು, ವಯಸ್ಸಾದ ಹೆಣ್ಮಗಳು, ಈ ಕಟ್ಟಿಗೆ ಎಲ್ಲ ಸೇರಿಸಿ ಹೊರೆ ಮಾಡಿದ್ದಾಳೆ. ಮನೆಗೆ ತಗೊಂಡು ಉರುಲ್ ಬೇಕಲ್ಲ, ಎಲ್ಲ ಕಟ್ಟಿಗೆ, ಒಣ ಕಟ್ಟಿಗೆ ತಂದು ತಂದು ಗಂಟು ಕಟ್ಟಿದ್ದಾಳೆ. ಅದು ಪಾಪ ಆಸೆ, ಜಾಸ್ತಿ ಕಟ್ಟಿಗೆ ಒಯ್ಯಬೇಕು ಅಂತ. ತನ್ನ ಹೊರೋ ಶಕ್ತಿ ಇರ್ಬೇಕಲ್ವಾ? ಎತ್ಕೊಂಡು ತಲೆ ಮೇಲೆ ಇಡೋಕ್ ಆಗ್ತಾ ಇಲ್ಲ. ಕೆಳಗೆ ಇಟ್ಟಿದ್ದಾಳೆ, ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕು, ಎತ್ಕೊಳಕ್ ಆಗ್ತಾ ಇಲ್ಲ. ಯಾರಾದ್ರೂ ಬರ್ತಾರಾ ಅಂತ ಕಾಯ್ತಾ ಇದ್ರು. ರಮಣ ಮಹರ್ಷಿಗಳು ನೋಡಿದ್ರು. ಮಾಮ ನಾ ಎತ್ತಿರ್ತೀನಿ ಬಾ ನಿನಗೆ ಅಂತ. ಇವರೇ ಹೋಗಿ ಹೊರೆ ಎತ್ತಿ ಆಕೆ ತಲೆ ಮೇಲೆ ಇಟ್ರು. ಯಾಕೆ ಜೋಲಿ ಹೋಗ್ತಾ ಇತ್ತು, ಹೀಗೆ ಬೆಟ್ಟದಲ್ಲಿ ಹೋಗ್ಬೇಕಲ್ಲ. 1 ನಿಮಿಷ ಇರು ಅಂದ್ರು. ಆ ತಲೆ ಮೇಲೆ ಹೊರೆ ಇತ್ತಲ್ಲ, ಕಟ್ಟಿಗೆ ಗಂಟು, ಅದ್ರೊಳಗೆ ಒಂದು ನೇರವಾದಂತ ಕಟ್ಟಿಗೆ ಎಳೆದ್ರು ಹೊರಗಡೆ. ಇದ್ದಿದ್ರಲ್ಲೇ ನೇರವಾಗಿರುವಂತ ಕಟ್ಟಿಗೆ ಎಳೆದ್ರು. ಕೈಲಿ ಹಿಡ್ಕೊ, ಇದನ್ನ ಕೈ ಊರ್ಕೊಂಡು ಹೋಗು, ಅವಾಗ ನಿನಗೆ ಜೋಲಿ ಹೋಗಲ್ಲ ಅಂದ್ರು. ಆಕೆ ನಕ್ಕಳು, ಹೌದಜ್ಜ, ಚೆನ್ನಾಗಿ ಹೇಳಿದೆ ನೀನು, ಈಗ ನೋಡು ಚೆನ್ನಾಗಿ ಸಪೋರ್ಟ್ ಆಯ್ತಾ ನಡ್ಕೊಂಡು ಹೋಗೋದಕ್ಕೆ ಅಂತ. ಆಕೆ ಹೋದ್ಲು. ಇವ್ರು ಕೇಳಿದ್ರು, ರಮಣ ಮಹರ್ಷಿಗಳ ಶಿಷ್ಯನ ಕೇಳಿದ್ರು, ಅರ್ಥ ಆಯ್ತಾ ನಿಮಗೆ ಅಂದ್ರು. ಏನ್ ಹೇಳೇ ಇಲ್ಲ ನೀವು ಅಂದ್ರು. ಹೇಳೋದೇನಿದೆ ತೋರಿಸ್ತಿಲ್ವಾ ನಾನು? ಆಕೆ ಕಟ್ಟಿಗೆ ಹೊತ್ಕೊಂಡು ಹೋಗೋದು ಆಕೆ ಕರ್ಮ. ಬದುಕ್ಬೇಕಲ್ಲ ಆಕೆ. ಗುಡ್ಡದ ಮೇಲೆ ಹೋಗಿ ಒಣ ಕಟ್ಟಿಗೆ ತಂದು ಹೊರೆ ಹೊತ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಆಕೆ ಕರ್ಮ. ಅದು ಆ ಕರ್ಮವನ್ನ ಹೇಗ್ ಹಗರ್ ಮಾಡ್ಕೊಂಡು ನೋಡಿ ಆಕೆ. ಆ ಕರ್ಮದೇ ಒಂದು ಭಾಗ ತಕ್ಕೊಂಡು, ಆ ಕೋಲ್ ತಕ್ಕೊಂಡು ಕಾಲು ಊರ್ಕೊಂಡು, ಅದನ್ನ ಊರ್ಕೊಂಡು ಸ್ವಲ್ಪ ನೋವು ಕಮ್ಮಿ ಮಾಡ್ಕೊಳ್ಳಿಲ್ವಾ?
ನನ್ನ ಜೀವನಕ್ಕೆ ಆಧಾರ ಮಾಡ್ಕೊಳ್ಳಿಲ್ವಾ? ಕರ್ಮ ಯೋಗ ಅಂದ್ರೆ ನಾನು ಮಾಡಲೇಬೇಕಾದಂತ ಕರ್ಮದಲ್ಲಿ ನಾನು ಆರಿಸಿಕೊಂಡು ಕರ್ಮವನ್ನು ಹೇಗೆ ಭಾರ ಕಮ್ಮಿ ಮಾಡ್ಕೋಬೇಕು ಅಂತದ್ದು ಮುಖ್ಯ. ನನ್ನ ಕರ್ಮದಲ್ಲೇ ತಗೋಬೇಕು, ನಾನು ಬಿಡೋಕ್ಕಾಗಲ್ಲ ಅದನ್ನೇ ಹೇಗೆ ಮಾಡ್ಕೋಬೇಕು. ನೋಡ್ತೀವಿ, ಕೆಲಸ ಮಾಡ್ತಿರ್ತೀವಿ ನಾವು, ಕೆಲಸ ತುಂಬಾ ಹೆವಿ ಆಗ್ಬಿಡುತ್ತೆ ಒಂದ್ಸಲ, ಏನೋ ಒಂದು ಅನುಕೂಲ ಮಾಡ್ಕೋತೀವಿ ನಾವು, ನಾಳೆ ಹೆಂಗ್ ಮಾಡ್ಕೊಂಡ್ರಿ ಇದನ್ನ ಅಂತ. ನಿಮ್ಗೆ ಭಾರ ಕಮ್ಮಿ ಆಗ್ಲಿಲ್ವಾ? ಕರ್ಮದಲ್ಲಿ ಇದ್ದೇ ಕರ್ಮ ಮಾಡ್ತಾನೆ, ಕರ್ಮದ ಒಂದು ಭಾಗದಿಂದ ನನ್ನ ಕರ್ಮದ ಭಾರವನ್ನು ಕಮ್ಮಿ ಮಾಡಿಕೊಳ್ಳೋದು ಕರ್ಮಯೋಗ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ.